Hello students, let us start with chapter 14, part 4, and the chapter name is Ecosystem. So and the new subheading is ಎನರ್ಜಿ ಫ್ಲೋ. ಸೊ ಇವತ್ತೇನಿದೆ ಒಂದು ಹೊಸ ಸಬ್ಹೆಡಿಂಗನ್ನು ಸ್ಟಡಿ ಮಾಡೋಣ. ಸೊ ಅದನ್ನು ಎನರ್ಜಿ ಫ್ಲೋ ಅಂತ ಹೇಳ್ತೀವಿ. ಸನ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಎನರ್ಜಿ ಫಾರ್ ಆಲ್ ದ ಎಕೋಸಿಸ್ಟಮ್ ಎಕ್ಸೆಪ್ಟ್ ಡೀಪ್ ಸಿ ಹೈಡ್ರೋಥರ್ಮಲ್ ಎಕೋಸಿಸ್ಟಮ್. ಸೊ ಫಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಸನ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಫಾರ್ ಆಲ್ ದ ಎಕೋಸಿಸ್ಟಮ್. ಅದು ಎಕ್ವಾಟಿಕ್ ಎಕೋಸಿಸ್ಟಮ್ ಆಗಿರ್ಬೋದು, ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಆಗಿರ್ಬೋದು, ಇಲ್ಲ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಆಗಿರ್ಬೋದು, ಯಾವುದೇ ಎಕೋಸಿಸ್ಟಮ್ ಆಗಲಿ ಅಲ್ಲಿ ಸನ್ನನ್ನು ಏನಿದೆ ಅಂದರೆ ಓನ್ಲಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಆದರೆ ಎಕ್ಸೆಪ್ಟ್ ಒಂದನ್ನು ಬಿಟ್ಟು, ಯಾವುದು ಡೀಪ್ ಸಿ ಹೈಡ್ರೋಥರ್ಮಲ್ ಎಕೋಸಿಸ್ಟಮ್. ಯಾಕಂದರೆ ಅಲ್ಲಿ ಸನ್ಲೈಟ್ ಏನಿದೆ ಅಂತಂದರೆ ರೀಚ್ ಆಗೋದಿಲ್ಲ, ಹಾಗಾಗಿ ಅದನ್ನು ಬಿಟ್ಟು ಉಳ್ಕಿದ ಎಲ್ಲ ಅನ್ನ ಏನಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಇಟ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಫ್ ಇನ್ಸಿಡೆಂಟ್ ಸೋಲಾರ್ ರೇಡಿಯೇಷನ್ಸ್ ಲೆಸ್ ದ್ಯಾನ್ 50% ಆಫ್ ಇಟ್ ಇಸ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ PAR. ಸೊ PAR ಅಂದರೆ ಏನು, ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್. ಸೊ ಭೂಮಿ ಮೇಲೆ ಎಷ್ಟು ಸೋಲಾರ್ ರೇಡಿಯೇಷನ್ಸ್ ರೀಚ್ ಆಗ್ತಾ ಇದೆನೋ ಅದರಲ್ಲಿ 50% ಅಷ್ಟೇ ಏನಿದೆ ಅಂತಂದರೆ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಇದೆ. ಅಂದರೆ ಅರ್ಥ ಏನು ಅಂದರೆ, ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಏನಿದೆ ಅಂದರೆ ದೇ ಆರ್ ಏಬಲ್ ಟು ಯೂಸ್ ದಿಸ್ ಪ್ರೋಸೆಸ್ ಫಾರ್ ದ ಫೋಟೋಸಿಂಥಸಿಸ್. ಈ ರೇಡಿಯೇಷನ್ಸನ್ನು ಯುಟಿಲೈಸ್ ಮಾಡಿ ಸೊ ಫೋಟೋಸಿಂಥಸಿಸ್ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಸೊ ಇದನ್ನು PAR ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಪ್ಲಾಂಟ್ಸ್ ಆ್ಯಂಡ್ photosynthetic and chemosynthetic bacteria, that is autotrophs, fix the solar radiant energy to make a food. ಸೊ ಇಲ್ಲಿ ಎರಡು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಬೇಕು. ಒಂದು ಪ್ಲಾಂಟ್ಸು, ಇನ್ನೊಂದೇನಿದೆ ಅಂತಂದರೆ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಅದು ಫೋಟೋಸಿಂಥೆಟಿಕ್ ಆಗಿರ್ಬೋದು ಆ್ಯಂಡ್ ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಇವೆರಡೂ ಎದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ದೆ ಫಿಕ್ಸ್ ದ ಸೋಲಾರ್ ರೇಡಿಯಂಟ್ ಎನರ್ಜಿ ಟು ಮೇಕ್ ದ ಫುಡ್. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ plants capture only 2 to 10% of a PAR, that is photosynthetically active radiation, and this small amount of energy sustains the entire living world ಅಂತ ಇದೆ. ಸೊ ಮುಂಚೆ ಸ್ಲೈಡ್ನಲ್ಲಿ ಹೇಳಿದ್ವಿ ನಾವು. ಸೊ ಏನಂತ ಇದೆ, ಸೊ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಓನ್ಲಿ 50% ಆಫ್ ಇಟ್ ಈಸ್ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ಸ್ ಅಂತ ಇದೆ. ಅದರಲ್ಲಿ ಪ್ಲ್ಯಾಂಟ್ಸ್ ಎಷ್ಟು ಯುಟಿಲೈಸ್ ಮಾಡುತ್ತೆ ಅಂತಂದರೆ ಜಸ್ಟ್ 2 to 10% ಆಫ್ ದ್ಯಾಟ್ ರೇಡಿಯೇಷನ್ ಈಸ್ ಯುಟಿಲೈಸ್ಡ್ ಬೈ ದ ಪ್ಲ್ಯಾಂಟ್ಸ್. ಸೊ ಇಷ್ಟೇ ಲೈಟು ಎಷ್ಟು ಯುಟಿಲೈಸ್ ಮಾಡ್ತಾ ಇದೆ ಅದು ಏನಿದೆ ಅಂದರೆ ಕಂಪ್ಲೀಟ್ ಎಂಟೈರ್ ಲೈಫಿಗೆ ಏನಿದೆ ಅಂತಂತಂದರೆ ಅದು ಸಪೋರ್ಟ್ ಮಾಡ್ತಾ ಇದೆ. ಇಟ್ ಈಸ್ ಆ್ಯಕ್ಚುಲಿ ಸ್ಟ್ರೆಂಥನಿಂಗ್ ದ ಎಂಟೈರ್ ಲೈಫ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಹೌ ದ ಸೋಲಾರ್ ಎನರ್ಜಿ ಕ್ಯಾಪ್ಚರ್ಡ್ ಬೈ ದ ಪ್ಲಾಂಟ್ಸ್ ಫ್ಲೋ ಥ್ರೂ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಆಫ್ ಅನ್ ಎಕೋಸಿಸ್ಟಮ್. ಸೊ ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೇನು ಗೊತ್ತಾಗಬೇಕು ಅಂತಂದರೆ ಸೋಲಾರ್ ಎನರ್ಜಿ ಏನಿದೆ ಪ್ಲಾಂಟ್ಸ್ಲಿಂದ ಏನಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಆರ್ಗ್ಯಾನಿಸಮ್ಸಿಗೆ ಹೋಗುತ್ತೆ. ಸೊ ಪ್ಲಾಂಟ್ಸ್ ಏನು ಎನರ್ಜಿಯನ್ನು ಕ್ಯಾಪ್ಚರ್ ಮಾಡುತ್ತೆ ಡ್ಯೂರಿಂಗ್ ಅ ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿ, ಸೊ ಅದು ಯಾವ ರೀತಿ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸಿಗೆ ಏನಿದೆ ಅಂದರೆ ಫ್ಲೋ ಆಗುತ್ತೆ ಒಂದು ಎಕೋಸಿಸ್ಟಮ್ನಲ್ಲಿ ಅಂತಂದು ಗೊತ್ತು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಎಕೋಸಿಸ್ಟಮ್ ಒಬೇಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದೇ ನೀಡ್ ಅ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಎನರ್ಜಿ ಟು ಸಿಂಥಸೈಸ್ ದ ಮಾಲಿಕ್ಯೂಲ್ಸ್ ದ ರಿಕ್ವೈರ್ ಟು ಕೌಂಟರ್ಆಕ್ಟ್ ದ ಯೂನಿವರ್ಸಲ್ ಟೆಂಡೆನ್ಸಿ ಟುವರ್ಡ್ಸ್ ದ ಇನ್ಕ್ರೀಸಿಂಗ್ ಡಿಸಾರ್ಡರ್ಲಿನೆಸ್ ಅಂತ ಇದೆ. ಸೊ ಏನರ್ಥ ಇದರಲ್ಲಿ, ಸೊ ಫಸ್ಟು ಎಕೋಸಿಸ್ಟಮ್ ಏನು ಒಬೆ ಮಾಡ್ತಾ ಇದೆ, ಯಾವ ಲಾ ಆಫ್ ಥರ್ಮೋಡೈನಮಿಕ್ಸ್, ದಟ್ ಈಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಒಬೆ ಮಾಡುತ್ತೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ನಲ್ಲಿ ಹೇಳೋದೇನಿದೆ ಅಂದರೆ ದೆ ನೀಡ್ ಅ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಎನರ್ಜಿ. ಸೊ ಒಂದು ಆರ್ಗ್ಯಾನಿಸಮ್ಸ್ಲಿಂದ ಇನ್ನೊಂದು ಆರ್ಗ್ಯಾನಿಸಮ್ಸಿಗೆ ಹೋಗಬೇಕಾಗಿತ್ತು ಅಂತಂದರೆ ದೆರ್ ಈಸ್ ಅ ಸಪ್ಲೈ ಆಫ್ ಎನರ್ಜಿ ವಿಚ್ ಈಸ್ ಇನ್ ದ ಕಾನ್ಸ್ಟೆಂಟ್ ವೇ. ಯಾಕೆ ಅಂದರೆ ಟು ಸಿಂಥಸೈಸ್ ಅ ಮಾಲಿಕ್ಯೂಲ್ಸ್ ದ ರಿಕ್ವೈರ್. ಸೊ ಏನೇ ಮಾಲಿಕ್ಯೂಲ್ ಸಿಂಥಸೈಸ್ ಆಗಬೇಕಾಗಿತ್ತು ಇನ್ ದ ಬಾಡಿ ಆ್ಯಂಡ್ ಆಲ್ ಅಂದರೆ
ಸೊ ಒಂದು ಲೆವೆಲ್ ಆಫ್ ಆರ್ಗ್ಯಾನಿಸಮ್ಸ್ಲಿಂದ ಇನ್ನೊಂದು ಆರ್ಗ್ಯಾನಿಸಮ್ಸಿಗೆ ಏನಿದೆ ಅಂತಂದರೆ ದೇರ್ ಶುಡ್ ಬಿ ಅ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಎನರ್ಜಿ ಇರಬೇಕು ಫಸ್ಟು. ಸೊ ವೈ ಇಟ್ ಶುಡ್ ಬಿ ದೇರ್ ಅಂತಂದರೆ ಟು ಕೌಂಟರ್ ಆ್ಯಕ್ಟ್ ಅಂದಾಗೆ ಟು ನ್ಯೂಟ್ರಲೈಸ್ ದ ಯೂನಿವರ್ಸಲ್ ಟೆಂಡೆನ್ಸಿ, ದಟ್ ಈಸ್ ಅ ಯೂನಿವರ್ಸಲ್ ಮೂವ್ಮೆಂಟ್ ಟುವರ್ಡ್ಸ್ ಇನ್ಕ್ರೀಸಿಂಗ್ ಡಿಸಾರ್ಡರ್ಲಿನೆಸ್. ಅಂದರೆ ಲ್ಯಾಕ್ ಆಫ್ ಆರ್ಡರ್ ಇರಲಾರ್ದೇ ಇದ್ದಾಗ ಏನಾಗುತ್ತೆ ಅಂದರೆ, ಸೊ ಯು ನೀಡ್ ಆಲ್ ದೀಸ್ ಥಿಂಗ್ಸ್. ಸೊ ಸಿಂಪಲ್ ವೇನಲ್ಲಿ ಹೇಳಬೇಕಾಗಿತ್ತು ಅಂತಂದರೆ ಪ್ಲ್ಯಾಂಟ್ಸ್ ಏನು ಯುಟಿಲೈಸ್ ಮಾಡುತ್ತೆ, ಸೊ ಅದನ್ನು 10% ಲಾ ಅಂತಲೂ ಕೂಡ ಹೇಳ್ತೀವಿ. ಸೊ ಪ್ಲ್ಯಾಂಟ್ಸ್ ಏನು ಯುಟಿಲೈಸ್ ಮಾಡುತ್ತೆ ಅದು ಸನ್ಲೈಟ್ಲಿಂದ ಏನಿದೆ ಅಂತಂದರೆ ಎನರ್ಜಿ. ಸೊ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಾಗಿತ್ತು ಅಂತಂದರೆ ಏನಾಗುತ್ತೆ, ದಟ್ ಈಸ್ ನೆಕ್ಸ್ಟ್ ಆರ್ಗ್ಯಾನಿಸಮ್ಸಿಗೆ ಹೋಗಬೇಕಾಗಿತ್ತು ಫ್ರಮ್ ಪ್ರೈಮರಿ ಟು ಸೆಕೆಂಡರಿ ಟು ಟರ್ಷರಿ. ಸೊ ಆವಾಗ 10% ಆಫ್ ದ ಎನರ್ಜಿ ಈಸ್ ರಿಟೈನ್ಡ್ ಆ್ಯಂಡ್ ರಿಮೈನಿಂಗ್ ಎನರ್ಜಿ ಏನಾಗುತ್ತೆ ಅಂತ ಇಟ್ ವಿಲ್ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಇದು ಸಿಂಪಲ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಆಲ್ ಆರ್ಗ್ಯಾನಿಸಮ್ಸ್ ಆರ್ ಡಿಪೆಂಡೆಂಟ್ ಫಾರ್ ದೇರ್ ಫುಡ್ ಆನ್ ಪ್ರೊಡ್ಯೂಸರ್ಸ್. ದಟ್ ಈಸ್ ಮೇನ್ಲಿ ಗ್ರೀನ್ ಪ್ಲಾಂಟ್ಸ್ ಏನಿದೆ ಅಂದರೆ ಪ್ರೊಡ್ಯೂಸರ್ಸ್ ಅಂತ ಕನ್ಸಿಡರ್ ಆಗ್ತೀವಿ, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಸೊ ಪರ್ಟಿಕ್ಯುಲರ್ಲಿ ಏನಿದೆ ಅಂದರೆ ನಾವು ಸ್ಟಡಿ ಮಾಡ್ತಾ ಇರುವಾಗ ಎಲ್ಲ ಆರ್ಗ್ಯಾನಿಸಮ್ಸ್ ಏನಿದೆ ಅಂತಂತಂದರೆ ಫುಡ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಅಂತಂದರೆ ಮೇನ್ಲಿ ಏನಿದೆ ಅಂದರೆ ಗ್ರೀನ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ, ಐದರ್ ಡೈರೆಕ್ಟ್ಲಿಯರೇ ಡಿಪೆಂಡ್ ಆಗ್ತೀವಿ ನಾವು, ಆರ್ ಸಮ್ಟೈಮ್ಸ್ ಏನಿದೆ ಅಂದರೆ ಇಂಡೈರೆಕ್ಟ್ ವೇನಲ್ಲೂ ಕೂಡ ಏನಿದೆ ಅಂದರೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಇನ್ ಎ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಮೇಜರ್ ಪ್ರೊಡ್ಯೂಸರ್ಸ್ ಆರ್ ಹರ್ಬೇಷಿಯಸ್ ಆ್ಯಂಡ್ ವುಡಿ ಪ್ಲಾಂಟ್ಸ್. ಸೊ ಈಗ ನಾವು ಒಂದು ಲ್ಯಾಂಡ್ ಎಕೋಸಿಸ್ಟಮ್ ಕನ್ಸಿಡರ್ ಮಾಡಿದಾಗ ಸೊ ಎಲ್ಲಕ್ಕಿಂತ ಮೇನ್ ಪ್ರೊಡ್ಯೂಸರ್ಸ್ ಯಾರಾಗುತ್ತಾರೆ ಅಂದರೆ ಹರ್ಬೇಷಿಯಸ್ ಪ್ಲಾಂಟ್ಸ್, ಹರ್ಬ್ಸ್ ಆ್ಯಂಡ್ ಶರ್ಬ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂತಂದರೆ ವುಡಿ ಪ್ಲಾಂಟ್ಸ್ ಅಂದರೆ ಬಿಗ್ ಪ್ಲಾಂಟ್ಸ್ ಕೂಡ ಏನಿದೆ ಅಂದರೆ ಅದರಲ್ಲಿ ಆ್ಯಸ್ ಅ ಪ್ರೊಡ್ಯೂಸರ್ಸ್ ಆಗಿ ಕನ್ಸಿಡರ್ ಆಗ್ತಾರೆ, ಮೇಜರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಸೊ ಈಗ ಒಂದು ಮುಗಿತು. ಸೊ ನೆಕ್ಸ್ಟ್ ಲೆವೆಲ್ನಲ್ಲಿ ನೋಡೋಣ. ಈಗ ಪ್ರೊಡ್ಯೂಸರ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಯಾವುದು ಬರುತ್ತೆ ಅಂತಂದರೆ ಪ್ರೈಮರಿ ಪ್ರೊಡ್ಯೂಸರ್ಸ್. ಸೊ ಪ್ರೈಮರಿ ಪ್ರೊಡ್ಯೂಸರ್ಸ್ ಇನ್ ಅನ್ ಎಕ್ವಾಟಿಕ್ ಎಕೋಸಿಸ್ಟಮ್ ಆರ್. ಸೊ ಏನೇನು ಬರ್ಬೋದು, ಈಗ ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಒಂದು ಎಕೋಸಿಸ್ಟಮ್ನಲ್ಲಿ ಅಂದರೆ ವಾಟರ್ ಬಾಡೀಸ್ನಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಫಸ್ಟ್ ಒನ್ ಫೈಟೋಪ್ಲಾಂಕ್ಟನ್ಸ್, ದ ನೆಕ್ಸ್ಟ್ ಏನಿದೆ ಅಲ್ಗಿ ಆ್ಯಂಡ್ ದ್ಯಾನ್ ಹೈಯರ್ ಪ್ಲಾಂಟ್ಸ್ ಅಂತ ಬರುತ್ತೆ. ಸೊ ದ ಎನರ್ಜಿ ಟ್ರ್ಯಾಪ್ಡ್ ಬೈ ದ ಪ್ರೊಡ್ಯೂಸರ್ಸ್, ಸೊ ಏನೇ ಎನರ್ಜಿ ಪ್ರೊಡ್ಯೂಸರ್ಸ್ಲಿಂದ ಟ್ರ್ಯಾಪ್ ಆಗುತ್ತೆ ಬೈ ದ ಸನ್ ಆ್ಯಂಡ್ ಆಲ್ ಈಸ್ ಐದರ್ ಪಾಸ್ಡ್ ಆನ್ ಟು ದ ಕನ್ಸ್ಯೂಮರ್ ಆರ್ ಆರ್ಗ್ಯಾನಿಸಮ್ಸ್ ಡೈಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂದರೆ ಸೊ ಏನು ಎನರ್ಜಿ ಟ್ರ್ಯಾಪ್ ಆಗಿರುತ್ತೆ ಬೈ ಪ್ರೊಡ್ಯೂಸರ್ಸ್ ಥ್ರೂ ಸನ್ಲೈಟ್, ಸೊ ಅದು ಏನಿದೆ ಅಂತಂದರೆ ನೆಕ್ಸ್ಟ್ ಕನ್ಸ್ಯೂಮರಿಗೆ ರೀಚ್ ಆಗ್ಬೋದು, ಆರ್ ಇಲ್ಲ ಅಂತಂದರೆ ಆ ಒಂದು ಆರ್ಗ್ಯಾನಿಸಮ್ ಏನಿದೆ ಅಂತಂದರೆ ಅಲ್ಲೇ ಕೂಡ ಸಾಯ್ಬೋದು ಅಂತ ಇದೆ. ಸೊ ಒನ್ ಲೆವೆಲಿಂದ ಅನದರ್ ಲೆವೆಲ್ ರೀಚರ್ ಆಗ್ಬೋದು, ಆರ್ ದ ಆರ್ಗ್ಯಾನಿಸಮ್ ಮೇ ಡೈ ಆಲ್ಸೋ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನಿದೆ, ಡೆತ್ ಆಫ್ ಆನ್ ಆರ್ಗ್ಯಾನಿಸಮ್ ಈಸ್ ಅ ಬಿಗಿನಿಂಗ್ ಆಫ್ ದ ಡೆಟ್ರೈಟಸ್. ಸೊ ಇಲ್ಲಿ ಲಾಸ್ಟ್ ಏನು ಪಾಯಿಂಟ್ ಹೇಳ್ತಾ ಇದ್ದಾರೆ ಅಂದರೆ ಒಂದು ಆರ್ಗ್ಯಾನಿಸಮ್ದು ಡೆತ್ ಆಗ್ತಾ ಇದೆ ಅಂದರೆ ಅದು ಎಂಡ್ ಅಂತ ತಿಳಿತೀವಿ, ಆದರೆ ದ್ಯಾಟ್ ವಿಲ್ ಬಿ ದ ಬಿಗಿನಿಂಗ್. ಯಾರಿಗೆ ಬಿಗಿನಿಂಗ್ ಆಗುತ್ತೆ ಅಂದರೆ ಡೆಟ್ರೈಟಿಸ್, ಅಂದರೆ ಡಿಕಂಪೋಸಿಷನ್ ಆಗಬೇಕಾಗಿತ್ತು ಅಂತಂದರೆ ಡೆಟ್ರೈಟಿಸ್ ಅಂದರೆ ಏನು, ದಟ್ ಈಸ್ ಡೆಡ್ ರಿಮೈನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಸೊ ಡಿಕಂಪೋಸಿಷನ್ ಆಗಬೇಕಾಗಿತ್ತು ಅಂತಂದರೆ ಡೆಟ್ರೈಟಿಸ್ ಅನ್ನು ಏನಂತ ಇದ್ದಾರೆ ರಾ ಮೆಟೀರಿಯಲ್ ಫಾರ್ ದ ಡಿಕಂಪೋಸಿಷನ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಡೆತ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಅ ಬಿಗಿನಿಂಗ್ ಆಫ್ ದ ಡೆಟ್ರೈಟಿಸ್ ಫುಡ್ ಚೈನ್ ಆರ್ ವೆಬ್. ಸೊ ಫುಡ್ ಚೈನ್ ಕೆಳಗಡೆ ಇಮೇಜ್ನಲ್ಲಿ ನೋಡ್ಬೋದು, ಫುಡ್ ಚೈನರಿಗೆ ಏನಿದೆ ಅಂತಂದರೆ ಬಿಗಿನಿಂಗ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಫಾರ್ ದ ಫುಡ್ ವೆಬ್. ಸೊ ನೆಕ್ಸ್ಟ್ ಸ್ಲೈಡ್, ಕನ್ಸ್ಯೂಮರ್ಸಿಗೆ ಬರೋಣ ಇವಾಗ. ಸೊ ಕನ್ಸ್ಯೂಮರ್ಸನ್ನು ಹೆಟಿರೋಟ್ರೋಪ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಎನಿಮಲ್ಸ್ ದಟ್ ಡಿಪೆಂಡ್ ಆನ್ ಪ್ಲಾಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ ದೇರ್ ಫುಡ್. ಸೊ ಇಲ್ಲಿ ಕನ್ಸ್ಯೂಮರ್ಸ್ನಲ್ಲಿ ಫಸ್ಟ್ ಮೇನ್ ಏನಿದೆ ಅಂತಂದರೆ ಸೊ ಏನು ಹೇಳ್ತಂದರೆ ಎಲ್ಲನೂ ಎನಿಮಲ್ಸೇ ಬರುತ್ತೆ ಇಲ್ಲಿ, ಆದರೆ ಈ ಪರ್ಟಿಕ್ಯುಲರ್ ಸ್ಟಡಿ ಮಾಡ್ತಕ್ಕಂಥ ಎನಿಮಲ್ಸ್ ಏನಿದೆ ಅಂದರೆ ಡೈರೆಕ್ಟ್ಲಿ ನಾವು ಪ್ಲ್ಯಾಂಟ್ಸಿಗಾದರೂ ಡಿಪೆಂಡ್ ಆಗ್ತೀವಿ, ಇಲ್ಲ ಇಂಡೈರೆಕ್ಟ್ಲಿ ಒಂದು ಎನಿಮಲ್ಲಿಂದ ಪ್ಲ್ಯಾಂಟಿಗಾದರೂ ಡಿಪೆಂಡ್ ಆಗ್ತೀವಿ. ಯಾವ ರೀತಿ ನೀವು ತೆಳಗಡೆ ಇಮೇಜ್ನಲ್ಲಿ ನೋಡ್ಬೋದು. ಸೊ ಒಂದು ಎನಿಮಲ್ ಏನಿದೆ ಅಂತಂದರೆ ಲಾಸ್ಟ್ನಲ್ಲಿ ಇರ್ತಕ್ಕಂಥದ್ದು ಏನಿದೆ ಲಾಯನು, ಅದು ಅದಕ್ಕಿಂತ ಮುಂಚೆ ಇರೋದೇನಿದೆ ಅಂದರೆ ಎನಿಮಲನ್ನು ತಿನ್ನುತ್ತೆ, ದಟ್ ಈಸ್ ಜಿರಾಫ್. ಆದರೆ ಇಲ್ಲಿ ಜಿಬ್ರಾಗ ತಿನ್ನುತ್ತೆ. ಸೊ ಅದು
ಪರ್ಟಿಕ್ಯುಲರ್ ಏನಿದೆ ಅಂದರೆ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಡೈರೆಕ್ಟ್ಲಿ ಆಗಿರ್ಬೋದು ಆರ್ ಇಂಡೈರೆಕ್ಟ್ಲಿ ಏನಿದೆ ಅಂತಂದರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಪ್ಲ್ಯಾಂಟ್ಸ್. ಸೊ ನೆಕ್ಸ್ಟ್ ಸ್ಲೈಡ್. ದ ಇನ್ಕ್ಲೂಡ್ ಪ್ರೈಮರಿ ಕನ್ಸ್ಯೂಮರ್ಸ್ ಆಯಿತು. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ? ಫಸ್ಟು ಪ್ರೈಮರಿ ಕನ್ಸ್ಯೂಮರ್ಸ್, ನೆಕ್ಸ್ಟ್ ಒನ್ ಇಸ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಆ್ಯಂಡ್ ಥರ್ಡ್ ಒನ್ ಏನಿದೆ ಅಂದರೆ ಟರ್ಷರಿ ಕನ್ಸ್ಯೂಮರ್. ಸೊ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಫಸ್ಟ್ ಪ್ರೈಮರಿ ಕನ್ಸ್ಯೂಮರ್ಸ್. ಸೊ ಇಲ್ಲಿ ಹರ್ಬಿವೋರಸ್ ಫೀಡ್ಸ್ ಆನ್ ಅ ಪ್ಲಾಂಟ್ಸ್. ಸೊ ಇಲ್ಲೇನಿದೆ, ಹರ್ಬಿವೋರಸ್ ಅನಿಮಲ್ಸ್ ಏನಿದೆ ಅಂತಂದರೆ ಪ್ಲಾಂಟ್ಸನ್ನು ಫೀಡಿಂಗ್ ಮಾಡುತ್ತೆ, ಅದನ್ನು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಬಂದಾಗ ಇನ್ಸೆಕ್ಟ್ಸ್, ಬರ್ಡ್ ಆ್ಯಂಡ್ ಮ್ಯಾಮಲ್ಸ್ ಇನ್ ದ ಟೆರಿಸ್ಟ್ರಿಯಲ್ ಇಕೋಸಿಸ್ಟಮ್ ಆಯಿತು, ಆ್ಯಂಡ್ ಮೊಲಸ್ಕನ್ಸ್ ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದೇನಿದೆ ಅಂತಂದರೆ ಎಲ್ಲ ಹರ್ಬೇಷಿಯಸ್ ಎನಿಮಲ್ಸ್ ಏನಿದೆ ಅಂದರೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಳಗಡೆ ಇರ್ತಕ್ಕಂಥದ್ದು ಎಕ್ಸಾಂಪಲ್. ನೆಕ್ಸ್ಟ್ನಲ್ಲಿ ಏನಿದೆ ಅಂದರೆ ಸೆಕೆಂಡರಿ ಕನ್ಸ್ಯೂಮರ್ ಅಂತ ಇದೆ. ಸೆಕೆಂಡರಿ ಕನ್ಸ್ಯೂಮರನ್ನು ಅವ್ರು ಏನಂತಾರೆ ಅಂದರೆ ಪ್ರೈಮರಿ ಕಾರ್ನಿವೋರ್ಸ್. ಯಾಕಂದರೆ ಇಲ್ಲಿಂದ ಕಾರ್ನಿವೋರಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೈಮರಿ ಕಾರ್ನಿವೋರಸ್ ಏನಿದೆ ಅಂದರೆ ದೇ ಫೀಡ್ ಆನ್ ದ ಹರ್ಬಿವೋರಸ್, ಅಂದರೆ ಅದಕ್ಕಿಂತ ಮುಂಚೆ ಹರ್ಬಿವೋರಸ್ ಎನಿಮಲ್ಸನ್ನು ಏನಿದೆ ಅಂದರೆ ಫೀಡಿಂಗ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಫ್ರಾಗ್, ಫಾಕ್ಸ್ ಆ್ಯಂಡ್ ದ್ಯಾನ್ ಮ್ಯಾನ್. ಸೊ ಇದಕ್ಕೆ ಬಿಟ್ಟು ಕೂಡ ಏನಿದೆ ಅಂದರೆ ಬಹಳಷ್ಟು ಎಕ್ಸಾಂಪಲ್ಸು ಬರುತ್ತೆ. ಸೊ ಥರ್ಡ್ ಒನ್ ಬರೋಣ, ಟರ್ಷರಿ ಕನ್ಸ್ಯೂಮರ್. ಸೊ ಇಲ್ಲಿ ಸೆಕೆಂಡರಿ ಕಾರ್ನಿವೋರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಅದಕ್ಕಿಂತ ಮುಂಚೆ ಇರೋದನ್ನು ಪ್ರೈಮರಿ ಕಾರ್ನಿವೋರ್ಸ್ ಅಂತ ಹೇಳಿದಾಗ ಅದ್ರದ್ದು ನೆಕ್ಸ್ಟ್ ಇರೋದನ್ನು ಏನಿದೆ ಅಂದರೆ ಸೆಕೆಂಡರಿ ಕಾರ್ನಿವೋರ್ಸ್ ಅಂತ ಹೇಳ್ತೀವಿ. ದ್ಯಾಟ್ ಫೀಡ್ ಆನ್ ಅ ಪ್ರೈಮರಿ ಕಾರ್ನಿವೋರ್ಸ್. ಯಾಕಂತಂದರೆ ಇಲ್ಲಿ ಬರ್ತಕ್ಕಂಥ ಟೆರ್ಷರಿ ಕನ್ಸ್ಯೂಮರ್ಸನ್ನು ಟಾಪ್ ಕಾರ್ನಿವೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಲ್ಲಕ್ಕಿಂತ ಮೇನ್ ಟಾಪ್ ಕಾರ್ನಿವೋರಸ್ ಎಕ್ಸಾಂಪಲ್ ಟೈಗರ್, ಲಾಯನ್ ಎಕ್ಸೆಟ್ರಾ. ಸೊ ಇದು ಏನಿದೆ ಟಾಪ್ ಕಾರ್ನಿವೋರಸ್ ಇದೆ. ಸೊ ಇದು ಕನ್ಸ್ಯೂಮರ್ಸ್ ಕಂಪ್ಲೀಟ್ ಆಯಿತು. ಸೊ ಈಗ ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದ ಚೈನ್ ಆಫ್ ಅ ಫೀಡಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಈಸ್ ಕಾಲ್ಡ್ ಫುಡ್ ಚೈನ್. ಸೊ ಈಗ ನಾವು ಫುಡ್ ಚೈನ್ ಅಂತ ಸ್ಟಡಿ ಮಾಡ್ತಾ ಇರುವಾಗ ಇಟ್ ಈಸ್ ದ ಚೈನ್ ಬಿಟ್ವೀನ್ ದ ಫೀಡಿಂಗ್ ರಿಲೇಷನ್ಶಿಪ್ ಫ್ರಮ್ ಒನ್ ಆರ್ಗ್ಯಾನಿಸಮ್ಸ್ ಟು ಅನದರ್ ಆರ್ಗ್ಯಾನಿಸಮ್. ಸೊ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ಗೆ ತಿನ್ನುತ್ತೆ, ಇನ್ನೊಂದಕ್ಕೆ ತಿನ್ನುತ್ತೆ. ಈ ರೀತಿ ಆದಮೇಲೆ ಒಂದು ಏನಿದೆ ಫುಡ್ ಚೈನ್ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಲ್ ಬಿ ಸ್ಟಡಿಂಗ್ ವಿತ್ ದ ಟೂ ಟೈಪ್ಸ್ ಆಫ್ ಅ ಫುಡ್ ಚೈನ್. ಸೊ ಫಸ್ಟ್ ಟೈಪ್ ಏನಿದೆ ಅಂದರೆ ಗ್ರೇಸಿಂಗ್ ಫುಡ್ ಚೈನ್, ಸೆಕೆಂಡ್ ಟೈಪ್ ಏನಿದೆ ಅಂದರೆ ಡೆಟ್ರೈಟಸ್ ಫುಡ್ ಚೈನ್. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಸೊ ಇದರಲ್ಲಿ ಫಸ್ಟ್ ಒನ್ ಏನಿದೆ ಗ್ರೇಸಿಂಗ್ ಫುಡ್ ಚೈನ್. ಏನು ಹೇಳ್ತಾ ಇದ್ದಾರೆ, ಹಿಯರ್ ದ ಪ್ರೈಮರಿ ಕನ್ಸ್ಯೂಮರ್ ಫೀಡ್ ಆನ್ ದ ಲಿವಿಂಗ್ ಪ್ಲಾಂಟ್ಸ್ ದಟ್ ಈಸ್ ಅ ಪ್ರೊಡ್ಯೂಸರ್. ಸೊ ಗ್ರೇಸಿಂಗ್ ಫುಡ್ ಚೈನ್ ಅಂತ ಬಂದಾಗ ಆ ಪ್ರೈಮರಿ ಕನ್ಸ್ಯೂಮರ್ಸ್ ಏನಿರುತ್ತೆ ದಟ್ ಈಸ್ ಹರ್ಬಿವೋರಸ್. ಎದ್ರ ಮೇಲೆ ಫೀಡಿಂಗ್ ಮಾಡುತ್ತೆ, ಏನನ್ನು ತಿನ್ನುತ್ತೆ ಅಂತಂದರೆ ಓನ್ಲಿ ಪ್ಲಾಂಟ್ಸ್ ದಟ್ ಈಸ್ ಅ ಪ್ರೊಡ್ಯೂಸರ್ಸ್. ಅದನ್ನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳ್ತೀವಿ. ಆದರೆ ಸೆಕೆಂಡ್ನಲ್ಲಿ ಏನು ನೋಡೋಣ, ಡೆಟ್ರೈಟಿಸ್ ಫುಡ್ ಚೈನ್ ದಟ್ ಈಸ್ DFC, ಗ್ರೇಸಿಂಗ್ ಫುಡ್ ಚೈನ್ GFC. ಸೊ ಡೆಟ್ರೈಟಿಸ್ ಫುಡ್ ಚೈನಲ್ಲಿ ಏನು ಹೇಳ್ತಾ ಇದ್ದಾರೆ, ಹಿಯರ್ ದ ಪ್ರೈಮರಿ ಕನ್ಸ್ಯೂಮರ್ ಫೀಡ್ಸ್ ಆನ್ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಪ್ರೈಮರಿ ಕನ್ಸ್ಯೂಮರ್ ಎದ್ರ ಮೇಲೆ ಫೀಡ್ ಆಗುತ್ತೆ, ಇಟ್ ವಿಲ್ ಬಿ ಫೀಡಿಂಗ್ ಆನ್ ದ ಡೆಡ್ ಮೆಟೀರಿಯಲ್ಸ್ ದಟ್ ಈಸ್ ದ ಡೆಟ್ರೈಟಿಸ್ ಅಂದರೆ ದಟ್ ಈಸ್ ದ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಸೊ ಡೆತ್ ಆಫ್ ಆರ್ಗ್ಯಾನಿಸಮ್ ಇಸ್ ಅ ಬಿಗಿನಿಂಗ್ ಆಫ್ ಡೆಟ್ರೈಟಿಸ್ ಫುಡ್ ಚೈನ್. ಸೊ ಒಂದು ಆರ್ಗ್ಯಾನಿಸಮ್ ಡೆತ್ ಆಯಿತು ಅಂದರೆ ಅದು ಪ್ಲಾಂಟ್ ಮೆಟೀರಿಯಲ್ ಆಗಿರ್ಬೋದು ಆರ್ ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಬಟ್ ಅದು ಏನಾಗುತ್ತೆ ಅಂದರೆ ಇಟ್ ಈಸ್ ಅ ಬಿಗಿನಿಂಗ್ ಫಾರ್ ದ ಡಿಕಂಪೋಸಿಷನ್ ಅಂತ ಹೇಳ್ತಾರೆ. Thank you for watching this video. Let us discuss with the next topic in part 5.